ಕಾಂತಾರ ಚಾಪ್ಟರ್ 1 ಅಕ್ಟೋಬರ್ 2ರಂದು ಬಿಡುಗಡೆಯಾದ ಈ ಚಿತ್ರ ದೇಶದಾದ್ಯಂತ ಯಶಸ್ವಿ ಪ್ರದರ್ಶನ ಕಾಣುತ್ತಿದೆ ಹಾಗೂ ಅಭಿಮಾನಿಗಳ ಮೆಚ್ಚುಗೆಗೆ ಪಾತ್ರವಾಗಿದೆ. ಆದರೆ ಆಂಧ್ರ ಪ್ರದೇಶದಲ್ಲಿ ತೆಲುಗು ಅಭಿಮಾನಿಗಳು ಮಾತ್ರ ಕಾಂತಾರ ಚಿತ್ರವನ್ನು ಬಾಯ್ಕಾಟ್ ಮಾಡಲು ತಯಾರಾಗಿದ್ದಾರೆ. ಹೌದು, ತೆಲುಗು ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಕಾಂತಾರ ಚಿತ್ರವನ್ನು ಬಾಯ್ಕಾಟ್ ಮಾಡಬೇಕು ಎಂದು ಹೇಳುತ್ತಿದ್ದಾರೆ. ಹಾಗಾದರೆ ಬನ್ನಿ, ಇಡೀ ದೇಶವೇ ಮೆಚ್ಚಿಕೊಳ್ಳುತ್ತಿರುವಂತಹ ಕಾಂತಾರ ಚಾಪ್ಟರ್ 1 ಸಿನಿಮಾವನ್ನು ತೆಲುಗು ಅಭಿಮಾನಿಗಳು ಏಕೆ ಬಾಯ್ಕಾಟ್ ಮಾಡಲು ತಯಾರಾಗಿದ್ದಾರೆ? ಇದರ ಬಗ್ಗೆ DCM ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅವರು ಪ್ರತಿಕ್ರಿಯಿಸಿದ್ದಾರೆ. ಅದು ಏನು ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ತೆಲುಗು ಪ್ರೇಕ್ಷಕರು ಬಾಯ್ಕಾಟ್ ಕಾಂತಾರ ಫಿಲ್ಮ್ ಅಭಿಯಾನ ಶುರು ಮಾಡಲು ಕಾರಣ ಏನೆಂದು ನೋಡುವುದಾದರೆ, ಇತ್ತೀಚೆಗಷ್ಟೇ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅವರ ಓಜಿ ಚಿತ್ರ ಬಿಡುಗಡೆಯಾಗಿದೆ. ಬೆಂಗಳೂರಿನಲ್ಲಿ ಓಜಿ ಚಿತ್ರ ಬಿಡುಗಡೆಯಾಗಿದ್ದ ಚಿತ್ರಮಂದಿರದ ಮುಂದೆ ಪವನ್ ಕಲ್ಯಾಣ್ ಅವರ ಅಭಿಮಾನಿಗಳು DJ ತಂದು ಸಂಭ್ರಮಿಸುತ್ತಿದ್ದರು. ಆದರೆ ಅದನ್ನು ಕನ್ನಡ ಪರ ಸಂಘಟನೆಗಳು ಖಂಡಿಸಿದ್ದವು. ಕರ್ನಾಟಕ ರಾಜ್ಯದಲ್ಲಿ ತೆಲುಗು ಚಿತ್ರದ ಬಿಡುಗಡೆಗೆ DJ ಹಚ್ಚಿ ಸಂಭ್ರಮಿಸುವುದು ಸರಿಯಲ್ಲ ಎಂದು ಕನ್ನಡ ಪರ ಸಂಘಟನೆಗಳು ಅದನ್ನು ತೀವ್ರವಾಗಿ ಖಂಡಿಸಿದ್ದವು. ಇದಲ್ಲದೆ ಹೈದರಾಬಾದ್ನಲ್ಲಿ ಕಾಂತಾರ ಚಾಪ್ಟರ್ 1 ಚಿತ್ರದ ಪ್ರೀ ರಿಲೀಸ್ ಇವೆಂಟ್ನಲ್ಲಿ ರಿಷಬ್ ಶೆಟ್ಟಿ ಅವರು, ನಾನು ಕನ್ನಡದಲ್ಲಿಯೇ ಮಾತನಾಡುತ್ತೇನೆ, ನನಗೆ ತೆಲುಗು ಅಷ್ಟು ಸರಿಯಾಗಿ ಮಾತನಾಡಲು ಬರುವುದಿಲ್ಲವೆಂದು ಹೈದರಾಬಾದ್ನಲ್ಲಿ ಕನ್ನಡದಲ್ಲಿಯೇ ಮಾತನಾಡಿದ್ದರು. ಇದಕ್ಕೆ ತೆಲುಗು ಅಭಿಮಾನಿ ಪ್ರೇಕ್ಷಕರು ಕೋಪಗೊಂಡಿದ್ದಾರೆ. ಈ ಕಾರಣಗಳಿಂದ ಕಾಂತಾರ ಚಿತ್ರವನ್ನು ಆಂಧ್ರ ಪ್ರದೇಶದಲ್ಲಿ ಬಾಯ್ಕಾಟ್ ಮಾಡಬೇಕು ಎಂದು ತೆಲುಗು ಸಿನಿ ಪ್ರೇಕ್ಷಕರು ಹಠ ಹಿಡಿದಿದ್ದಾರೆ. ಈ ವಿಷಯ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅವರ ಬಳಿಯೂ ಸಹ ತಲುಪಿದೆ. ಅದಕ್ಕಾಗಿ ಪವನ್ ಕಲ್ಯಾಣ್ ಅವರು ಅದಕ್ಕೆ ಪ್ರತಿಕ್ರಿಯಿಸಿದ್ದಾರೆ. ನಾವು ಕನ್ನಡ ಸಿನಿಮಾಗಳಿಗೆ ತೊಂದರೆ ಕೊಡುವುದು ಸರಿಯಲ್ಲ. ನಾವು ಒಳ್ಳೆಯ ಹೃದಯದಿಂದ ಹಾಗೂ ರಾಷ್ಟ್ರೀಯ ಭಾವನೆಯಿಂದ ಯೋಚಿಸಬೇಕಾಗಿದೆ. ಕನ್ನಡದ ಕಂಠೀರವ ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಹಿಡಿದು ಉಪೇಂದ್ರ, ಕಿಚ್ಚ ಸುದೀಪ್, ರಿಷಬ್ ಶೆಟ್ಟಿಯವರೆಗೂ ಎಲ್ಲರೂ ತೆಲುಗು ಜನರು ಯಾವಾಗಲೂ ಬೆಂಬಲ ನೀಡಿದ್ದಾರೆ. ನಾವು ಎಲ್ಲರೂ ಒಂದೇ, ಅಣ್ಣ ತಮ್ಮಂದಿರಂತೆ ಸಹೋದರತ್ವದಿಂದ ಮುಂದುವರಿಯಬೇಕು ಎಂದು ಪವನ್ ಕಲ್ಯಾಣ್ ಅವರು ಹೇಳಿದ್ದಾರೆ. ಈ ವಿಷಯದ ಬಗ್ಗೆ ಎರಡೂ ರಾಜ್ಯದ ಸರ್ಕಾರಗಳು ಹಾಗೂ ರಾಜ್ಯಗಳ ಚಲನಚಿತ್ರ ಮಂಡಳಿಗಳು ತಮ್ಮ ಸಿನಿಮಾಗಳು ಎದುರಿಸುತ್ತಿರುವ ಅಡೆತಡೆಗಳ ಬಗ್ಗೆ ಚರ್ಚಿಸಬೇಕಾಗಿದೆ. ಈ ವಿಷಯವನ್ನು ನಾನು ಮುಖ್ಯಮಂತ್ರಿಗಳಿಗೆ ತಿಳಿಸಿ ಇದಕ್ಕೆ ಒಂದು ಪರಿಹಾರ ನೀಡಲು ಸೂಚಿಸುತ್ತೇನೆ. ಕರ್ನಾಟಕದಲ್ಲಿ ನಡೆದಿರುವ ಬೆಳವಣಿಗೆಯನ್ನು ನೋಡಿ ಕಾಂತಾರ ಚಿತ್ರಕ್ಕೆ ಯಾವುದೇ ತೊಂದರೆ ಕೊಡಬೇಡಿ ಎಂದು ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅವರು ತೆಲುಗು ಅಭಿಮಾನಿಗಳಿಗೆ ಹೇಳಿದ್ದಾರೆ. ಈಗಾಗಲೇ ತೆರೆ ಕಂಡ ಕಾಂತಾರ ಚಾಪ್ಟರ್ 1 ಚಿತ್ರವು 100 ಕೋಟಿಗೂ ಅಧಿಕ ಗಳಿಕೆಯನ್ನು ಮಾಡಿದೆ ಎಂದು ವರದಿಯಾಗಿದೆ. ನಿಮ್ಮ ಪ್ರಕಾರ ಕಾಂತಾರ ಚಿತ್ರವು ಎಷ್ಟು ಗಳಿಕೆಯನ್ನು ಮಾಡಬಹುದು ಎಂದು ಕಮೆಂಟ್ ಮಾಡಿ. ನೀವು ಇದೇ ಮೊದಲು ನಮ್ಮ ಚಾನಲ್ಗೆ ಬಂದಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.